ಬಂದು ಮೊಸರನ್ನೇ ಸಿಗ್ತಾ ಇಲ್ಲ ಚಟ್ನಿ ಪುಡಿ ಹಾಕ್ಬಿಟ್ಟು ಅದು ಆನಿಯನ್ ಬೆಂದೇ ಇಲ್ಲ ಹಂಗೆ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗೇ ಇರಲಿಲ್ಲ. ಅದೊಳ್ಳೆ ಹಿಂದೆ ಹೋಗ್ತಾ ಇದ್ದೀವಿ. ದೊಡ್ಡಮ್ಮ ಮಕ್ಕಳು ತೆಗಿಲ್ಲ. ಕರ್ನಾಟಕದೊಳಗೆ ಕರ್ನಾಟಕ ಚೆನ್ನಾಗಿ ಬಂತು. ಇಬ್ಬರು ಫೋಟೋ ತೆಕ್ಕೊಳ್ಳೋಕ್ಕೆ ಅಂತಾನೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಅಯ್ಯೋ ಶೋರ್ ಟೆಂಪಲ್ ಅಲ್ಲಿ ಫಾರಿನರ್ಸ್ ಫುಲ್ಲು ಫೋಟೋ. ಆ್ಯಂಡ್ ಇಲ್ಲಿ ಬೀಚ್ ಇದೆ ನೋಡಿ. RCB ವಿನ್ ಆಗಿದೆ. RCB ವಿನ್ ಆಗಿದ್ದು ನೋಡಿ. ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ನಾನು. ವುಮೆನ್ಸ್ ವಿನ್ ಆದ್ರು. ಅದ್ ನೋಡ್ಕೊಂಡು ಬೆಳಿಗ್ಗೆ ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ನಾನು. ಇವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ. 15 ಕಿಲೋಮೀಟರ್ ಐತಿ. 15 ದೇವಸ್ಥಾನ ರೀಚ್ ಆದ್ವಿ. ಇದು ಯಾವುದೋ ನಿತ್ಯ ಪೆರಮೂಲ್ ಅಂತ ಯಾವುದೋ ದೇವಸ್ಥಾನ. ನನಗೆ ಉಜ್ಜಂಗೆ ಅದೇನೋ ಪೂಜೆ ಮಾಡ್ಸಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಹೋಗೋಣ ಒಳಗೆ. ಏನು ದೇವಸ್ಥಾನ ನೇಮ? ನಿತ್ಯ ಕಲ್ಯಾಣ, ನಿತ್ಯ ಕಲ್ಯಾಣ ಪೆರಮಾಳ್ ಇದು ದೇವಸ್ಥಾನ. ಡನ್ ವಿತ್ ದಿ ಪೂಜೆ. ಯೋಗಣ್ಣ ಫೋಟೋ ತೆಗೆದಿದೆ. ಕರ್ನಾಟಕದೊಳಗೆ ಕರ್ನಾಟಕ ಜುಗಾಡ್ ಇಲ್ಲ ಕಾಣಲ್ಲ. ಮತ್ತೆ ಊಟಕ್ಕೆ A2Bಗೆ ಬಂದಿದ್ದೀವಿ. ಊಟ ಅಲ್ಲ, ತಿಂಡಿ. ಈಗ ದೇವಸ್ಥಾನ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ರೆಸಾರ್ಟ್ಗೆ ಹೋಗ್ತೀವಿ. ರೆಸಾರ್ಟ್ಗೆ ಹೋಗಿ ಅಲ್ಲಿ ಸ್ವಲ್ಪ ಬೀಚಲ್ಲಿ ಆಟಾಡ್ಬಿಟ್ಟು ಫ್ರೆಂಡಿಗೆ ಹೆಚ್ಚೆ ಕೊಟ್ಟಿರ್ತೀವಿ. ದೋಸೆ ನಾನೇ ದೊಡ್ಡಪ್ಪ, ಆನಿಯನ್ ದೋಸೆ, ಇವ್ರಿದ್ದು ಖಾರ ಪೊಂಗಲ್, ಇದೆ ಇಡ್ಲಿ ಹೇಳಿದ್ದು. ಮತ್ತೆ A2B ಫಿಲ್ಟರ್ ಕಾಫಿ. ಇವಾಗ ನಾವು ಇಲ್ಲಿ ಗ್ರೀನ್ ಹೆರಿಟೇಜ್ ಮಾನ್ಯುಮೆಂಟ್ ಇನ್ ಇಂಡಿಯಾ ಅಂತ ಇದೆ. ಇಲ್ಲಿ ಬರ್ತಾ ಇದೀವಪ್ಪ. ಬಿಸಿಲು. ಫ್ರೀ ಎಂಟ್ರಿ ನಾಟ್ ಪರ್ಮಿಟೆಡ್. ಟಿಕೆಟ್ ಅದಕ್ಕೂ ಟಿಕೆಟ್ ತಗೋಬೇಕು. ಫ್ರೀ ಎಂಟ್ರಿ ನಾಟ್ ಪರ್ಮಿಟೆಡ್. ಇಲ್ಲಿ ಇನ್ನೊಂದೇನು ಅಂತ ಅಂದರೆ ಇಲ್ಲೆಲ್ಲ ಬರಬೇಕು ಅಂದರೆ ಅದೇನೋ ಎಲ್ಲ ಒಳಗೆ ಓಡಾಡಕ್ಕೇನೆ ದಿನಕ್ಕೊಂದು ಟಿಕೆಟ್ ಅಂತೆ. ಓನ್ಲಿ ತಮಿಳ್ನಾಡು ಏನೋ ಅದನ್ನ ಹೇಳ್ತಾ ಇದ್ದೀನಿ. ಇವಾಗ A2Bಗೆ ಹೋದಾಗ ಆನಿಯನ್ ದೋಸೆ ಅಂತ ಅಂದರೆ ಕತೆ. ಆನಿಯನ್ ನಾರ್ಮಲಾಗಿ ಹೆಚ್ಚಿಬಿಟ್ಟು ಚಟ್ನಿ ಪುಡಿ ಹಾಕ್ಬಿಟ್ಟು ಅದು ಆನಿಯನ್ ಬೆಂದೇ ಇಲ್ಲ ಹಂಗೆ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗೇ ಇರಲಿಲ್ಲ. ಅದು ಒಳ್ಳೆ ಕದುಮಾಗಿ ಸಿಕ್ಕಿದೆ. ಬಟ್ ನಮ್ಮ ಕಡೆ ಸಿಗೋ ಥರ ಇಲ್ಲಿ ಆ ಥರ ಇಲ್ಲ. ಆ್ಯಂಡ್ ಏನು ಅಂತಂದರೆ ಇಲ್ಲಿ ಡೈಲಿ ಸುತ್ತಾಡೋಕ್ಕೆ ಕರ್ನಾಟಕ ಅದು ಅಥವಾ ಬೇರೆ ಸ್ಟೇಟಿಂದ ರಿಜಿಸ್ಟ್ರೇಷನ್ ಇದೆ. 75 ರೂಪೀಸ್ ಕಿತ್ಕೊಂತಾರೆ ಒಂದು ದಿನಕ್ಕೆ. ನಿನ್ನೆದೇ ತೊಗೊಂಡಿದ್ವಲ್ಲ ಅಂತಂದ್ರೂ ಇಲ್ಲ. ನೋಡಿ ಪ್ಲೇಸ್ ಏನು ಸಖತ್ತಾಗಿದೆ. ಇಲ್ಲಿ 5 ರಥಾಸು, ಶೋರ್ ಟೆಂಪಲ್ಲು, ಮತ್ತು ಇನ್ನೊಂದು ಯಾವುದಿದೆ, ಇನ್ನೊಂದು ಯಾವುದೋ ಒಂದಿದೆ. 3ಕ್ಕೆ ಇಲ್ಲೇ ಇದೆ ಅಂತ. ಇಲ್ಲೇ ಫುಲ್ಲು. ಅದಕ್ಕಿಲ್ಲಿ 40 ರೂಪೀಸ್ ಪರ್ ಹೆಡ್ ಎಂಟ್ರಿ ಟಿಕೆಟ್. ಅದಾದಮೇಲೆ ಅಲ್ಲಿ ಬೀಚ್ ಇದೆ, ತೆಗೆದು ತೋರಿಸ್ತೀನಿ. ಅಲ್ಲಿ ಬೀಚ್ ಇದೆ. ಅಲ್ಲಿ ಬೀಚ್ ಅದು 5 ರಥಾಸ ಅದಿರೋದು. ಶೋರ್ ಟೆಂಪಲ್ ಅದು ಶೋರ್ ಟೆಂಪಲ್ ಅಲ್ಲಿರೋದು. 5 ರಥಾಸ ಆ ಕಡೆ ಇರಬೇಕು. ಓ ಇಲ್ಲ ಆ ಕಡೆ ಬರ್ತೈತೆ ಶೋರ್ ಟೆಂಪಲ್. ಅಲ್ಲಿ ಫಾರಿನರ್ಸ್ ಫುಲ್ಲು ಫೋಟೋ. ಆ್ಯಂಡ್ ಇಲ್ಲಿ ಬೀಚ್ ಇದೆ ನೋಡಿ. ಇಲ್ಲಿ ನೆರಳಿದೆ. ನಾನು ಇಲ್ಲೇ ನಿಂತ್ಕೊಂತೀನಿ. ಹೋಗಿ ಬನ್ನಿ. ತಡಿ ಬಾದ ಇಲ್ಲಿ ಹೋಗೋಣ.
ನೈಸ್. ಟೆಂಪಲ್ ಒಳಗಡೆ ಇದ್ದೀವಿ. ಒಳಗಡೆ ಮೀನ್ಸ್ ಇಲ್ಲಿ ಒಳಗಡೆ ಒಂದು ದೇವದ ಬೇರೆ ಇದೆ. ಬನ್ನಿ ಆ ಕಡೆ ನೀವು ತೋರಿಸ್ತೀನಿ. ಕೆತ್ತನೆಗಳು, ಎಂಟ್ರಿ ರಿಸ್ಟ್ರಿಕ್ಟೆಡ್. ಅದು ಐಸು ಒಂದಲ್ವಾ? ಯಾವ್ದೋ ಬೇರೆಯವ್ರನ್ನ ಕರೆದಿದ್ದ. ಸೊ ಇದು ಹಿಂಗಿದೆ. ಫುಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಗೊತ್ತಾಯ್ತು ಏನಕ್ಕೆ ಎಂಟ್ರಿ ಟಿಕೆಟ್ ಕೇಳೋದಂತೆ. ಇವೆಲ್ಲ ಮೇಂಟೈನ್ ಮಾಡಿರ್ತಾರಲ್ಲ. ನೈಸ್ ಆ್ಯಕ್ಚುಲಿ. ಇಲ್ಲೂ ಏನೋ ಇದೆ ಒಳಗಡೆ. ಓಕೆ ನೋಡಿ ವಜ್ರ ಇಲ್ಲಿ ಬಾಯಿಲೆ. ಓ ಇಲ್ಲಿ ಒಳಗಡೆ ಏನೋ ಇದೆ. ಒಳಗಡೆ ಗುಬ್ಬಚ್ಚಿ ಅಂತೀನಿ, ಪಾರಿವಾಳ ಸೌಂಡ್ ಮಾಡ್ತಾ ಇದೆ. ಅಲ್ಲೂ ಒಳಗಡೆ ಏನೋ ಒಂದು ದೇವರಿದೆ ಆ್ಯಕ್ಚುಲಿ. ಇಲ್ಲೇನೋ ಇದೆ ಲಿಂಗ ಥರ ಏನೋ ಇದೆ. ಅಲ್ಲೂ ಮೇಲ್ಗಡೆ ಒಂದು ದೇವರಿದೆ, ಕಾಣಿಸಲ್ಲ ಬಟ್ ನೈಸ್. ಒಳಗಡೆ ಬಿಟ್ಟಿದೆ, ಚೆನ್ನಾಗಿರೋದು. ಹಾಂ ಅಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ಒಳಗಡೆ. ಒಳಗಡೆ ಎಷ್ಟು ತಣ್ಣು. ಫೋಟೋಶೂಟ್ ಎಷ್ಟು ಚೆನ್ನಾಗಿದೆ. ಇದು ಕಲ್ಯಾಣಿಗೆ ದಾರಿನ? ಇಲ್ಲಿದ್ಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿದ್ಯಾ? ಸ್ಟೆಪ್ಸು ಇಲ್ಲ. ಜಂಪ್ ಹೊಡಿತೀಯಾ? ಮೀ ಆ್ಯಂಡ್ ವಜ್ಜು ಬೆಂದೋಗ್ತಾ ಇದ್ದೀವಿ. ಇಲ್ಲಿ ದೊಡ್ಡಮ್ಮ ಮಕ್ಕಳು ತೆಗಿಲ್ಲ ಅಪ್ಪ ಆಗ್ತಾ ಇದೆ. ಬೀಚ್ಗೆ ಹೋಗ್ತಾ ಇದ್ದೀವಿ ನಾನು. ಪ್ರಾಪರ್ಟಿ ನೆನ್ನೆ ನೈಟ್ ತೋರ್ಸೋಕ್ಕಾಗಿಲ್ಲಲ್ಲ, ಬನ್ನಿ ತೋರಿಸ್ತೀನಿ ಫುಲ್ ಬೀಚ್ ತನಕ. ಇದೆಲ್ಲ ವಿಲ್ಲಾಸ್, ಇದೆಲ್ಲ ತೋರಿಸ್ತೀನಿ. ಇದೆಲ್ಲ ಸಿಂಗಲ್ ವಿಲ್ಲಾಸು. ಇದು ಬಾಲ್ ಪ್ಲೇಸ್. ಹೋದ್ರೆ ಸ್ಟ್ರೈಟ್ ಬೀಚ್. ಇದು ಆನಂದವೇ ಸುಖಲೋಟ. ಓ ಇಲ್ಲೂ ಇದೆ. ನೈಸ್. ಸೊ ಅಲ್ಲಿ ಬಿಟ್ಟು ಹೋಗಿರ್ತದೆ. ಇಲ್ಲಿ ಬೀಚ್ ಸುತ್ತನೂ ನಾವೇ. ಓ ಇಲ್ಲಿ ಫಿಶ್ ಸತ್ತು ಬಿದ್ಬಿಟ್ಟಿದೆ. ನೆನ್ನೆ ರಾತ್ರಿ ಇಲ್ಲ ಅಲ್ವಾ ಇದ್ದಿದ್ದು? ಅಯ್ಯೋ ಸತ್ತೋಗ್ಬಿಟ್ಟಿದೆ ಪಾಪ. ಬಾಯ್ ಬಾಯ್ ಟು ದಿಸ್ ಬ್ಯೂಟಿಫುಲ್ ಬೀಚ್ ಅಲ್ವಾ ವಜ್ಜು? ವಿಟಮಿನ್ ಸಿ ಬೇಕಿತ್ತು. ಈಗ ನೋಡಿ ಬರ್ಬೇಕಾದ್ರೆ ಹೆಂಗ್ ಬಂದ್ವಿ. ಇವಾಗ ನೋಡಿ ಹೋಗ್ಬೇಕಾದ್ರೆ ವಜ್ರ ಹೆಂಗ್ ಹಿಡ್ಕೊಂಡವಳು. ನಾನು ಹಿಂಗೆ. ಅಯ್ಯೋ ಚಪ್ಪಲಿ ಆಟ ಸುಡ್ತಿದೆ ಕಡೆ. ಸುಟ್ಟೋಯ್ತು ಮೊದಲಿಗೆ. ನಾನು ಚಪ್ಪಲಿ ಹಾಕೊಂಡ್ಬಿಟ್ನಪ್ಪ. ಇವಳು ತೋಷಿದೆ ತೋಡ್ತಾಳೆ ಅರ್ಧದಾರಿಗೆ ಚಪ್ಪಲಿ ಬಿಚ್ಚಿದ್ಲು. ದೊಡ್ಡಮ್ಮ ಆಗ್ಲೇ ಹೋಗ್ಬಿಟ್ಟಿದೆ. ದೊಡ್ಡಪ್ಪ. ಸೊ ನಾವಿದ್ದಿದ್ದು ಬೀಚ್ ಯಾವುದು? ಚಾರಿಯಟ್ ಬೀಚ್ ರೆಸಾರ್ಟ್. ಅವ್ರದ್ದೇ ಬೀಚು ಅಂದೆ. ಅವ್ರದ್ದೇ ಅಂದರೆ ಅವ್ರದ್ದು ರೆಸಾರ್ಟ್. ಆ ಕಡೆ ಅಂದರೆ ಬೀಚ್ ರೆಸಾರ್ಟ್. ಇಲ್ಲಿ ಖಾಲಿ ಇತ್ತು ಅಂತ ಇಲ್ಲಿ ಬಂದ್ವಿ. ಇಲ್ಲೊಂದು ಫೋಟೋ ತಗೋಬೋದಿತ್ತಲ್ವಾ?
ಬೀಚಿಂದ ಸಕ್ಕತ್ತಾಗಿ ಬಂತು ಫೋಟೋಸ್ ಅಲ್ವೇನೆ. ಬೀಚಿನ ಫೋಟೋಸ್ ಚೆನ್ನಾಗಿ ಬಂತು. ಇಬ್ಬರು ಫೋಟೋ ತೆಕ್ಕೊಳ್ಳೋಕ್ಕೆ ಅಂತಾನೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಅಯ್ಯೋ ಇವಾಗ ಕಾಣುತ್ತಾ? ಇಬ್ರು ಫೋಟೋ ತೆಕ್ಕೊಳ್ಳೋಕೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಬಟ್ ಇಬ್ರು ಬಟ್ಟೆ ಹಿಂಗಾಗಿದೆ ಅಂದರೆ ನೆಂದೋಗ್ಬಿಡಿದೆ ನಂದೂ ಎಲ್ಲ. ಇಷ್ಟೇ ಎಲ್ಲ ಇಷ್ಟೇ ಆಯಿತು, ಎಂಜಾಯ್. ಇನ್ನೊಂದೇನಂದ್ರೆ ಇಬ್ರು ಎಂಥ ದೋಸ್ತ್ ಆಗಿದ್ದೀವಿ, ಗೀ ದೋಸ್ತ್. ಗೀ ಪೊಂಗಲ್ ಇರುತ್ತಲ್ಲ ಹಂಗೆ ಗೀ ದೋಸ್ತ್ ಆಗಿದ್ದೀವಿ ಇಬ್ರು. ಬಟ್ ಇಬ್ರಿಗೂ ಬೀಚ್ ನೋಡಿಯೋಕ್ಕೆ ಎಷ್ಟು ಬೇಕಿತ್ತು. ಇನ್ನೊಂದು 2 ತಿಂಗಳು ಐಸೋಲೇಟ್ ಆಗ್ಬಿಡ್ತೀವಿ ಇಬ್ರು ಮನೇಲಿ. ಈಗ ಅಲ್ಲಿ ಹೋಗ್ಬಿಟ್ಟು ಕಾಲೆಲ್ಲ ತೊಳ್ಕೊಬೇಕು ಇಬ್ರು. ಇವಾಗ ಇಲ್ಲಿ ಸ್ಟಾಪ್ ಏನೋ ವಿಗ್ರಹಗಳು ನೋಡ್ತಾ ಇದೆ. ಸೌಂಡ್ಗಳು ನೋಡಿಯಪ್ಪ. ಇಲ್ಲಿ ಎಲ್ಲಿ ಬಂದು ಮೊಸರನ್ನೇ ಸಿಗ್ತಾ ಇಲ್ಲ ಒಳ್ಳೆ ದೋಸೆ ಮೊಸರನ್ನ ಬೇಕು, ಇಲ್ಲ ಮಜ್ಜಿಗೆ ಬೇಕು ನನಗೆ. ಆಗ್ತಾ ಇಲ್ಲ. ಕರ್ಡ್ ರೈಸ್ ಕೇಳಿದೆ, ಇಲ್ಲ ಏನೇನಲ್ಲ ಹೇಳಿದ್ದು ನಮ್ಗೆ ಗೊತ್ತಾ. ಮೀಲ್ಸ್ ತೊಗೊಂಡಿದ್ದೀವಿ. ವಜ್ಜದ ಹೌದು, ದೊಡ್ಡಪ್ಪ ಆ್ಯಂಡ್ ದೊಡ್ಡಮ್ಮ. ನಂದು ಫ್ರೈಡ್ ರೈಸ್. ಐ ವಾಂಟ್ ಮೊಸರನ್ನ. ಓಕೆ, ನಮ್ದು ಇವಾಗ ಟೀ ಬ್ರೇಕ್ 5 ಗಂಟೆ ಆಗಿದೆ. ವಜ್ಜದ ಎಲ್ಲೋದೆ? ಸ್ಟ್ರೆಚಿಂಗ್ ಮಾಡ್ತಿದ್ಯಾ? ಅವಳು ಇಷ್ಟ ತನಕ ಮಲ್ಕೊಂಡು ಇವಾಗ ಸ್ಟ್ರೆಚಿಂಗ್ ಮಾಡ್ತಾ ಇದ್ದಾಳೆ. ಇವಾಗ ಕಾಫಿ ಟೀ ಬ್ರೇಕಿಗೆ ಬಂದಿದ್ದೀವಿ. ಬೆಂಗಳೂರು ಇನ್ನೇನು 1 ಅವರ್ ರೀಚ್ ಆಗ್ತೀವಿ. ನಾನು ಹೋಗೋಷ್ಟು 8-9 ಗಂಟೆ.